ಇದಕ್ಕೆ ಬ್ರೇಕ್ ಅದನ್ನ ಬಿಟ್ಟೆ ಹೊಡಿಬೇಕು ಅದು. ಸ್ವಲ್ಪ ನಿಧಾನ ಕೊಡ್ಬೇಕು ನೋಡಿ. ಇಷ್ಟೇ ಇಷ್ಟೇ ರನ್ನಿಂಗ್ ಇತ್ತು. ಆಮೇಲೆ ಅಕಸ್ಮಾತ್ ಏನಾನ ಬಾರೆ ಬಂದ್ರೆ ನಾವು ಇದು ಎಮ್ ಹಾಕಿದ್ವಿ, ಸ್ವಲ್ಪ ಮೂವ್ ಆಗುತ್ತೆ. ಇದಾಗ ರಿವರ್ಸ್ ಇದೆ ನೋಡಿ. ನಾನು ತಗೊಂಡು 4 ತಿಂಗಳಾಯ್ತು. ಏನು ಇಲ್ಲ, ಏನು. ನನಗೆ ಈಗ ಬೇರೆ ಗಾಡಿ ತಗೊಂಡು ಸ್ವಲ್ಪ ಎಲ್ಲ ಮೆಕ್ಯಾನಿಕ್ದು, ಗ್ಯಾಸ್ದು, ಅದು ಇದು ಎಲ್ಲ ಪ್ರಾಬ್ಲಮ್ ಬರ್ತದಲ್ಲ. ಇದು ತೊಗೊಂಡ್ರೆ ಸ್ವಲ್ಪ ಫ್ರೀಯಾಗಿರ್ತದೆ. ಯಾಕಂದರೆ ಮನೆಗೆ ಚಾರ್ಜ್ ಮಾಡ್ಕೊಬೋದು, ಆರಾಮಾಗಿ ಸಂಪಾದನೆ ಮಾಡ್ಕೊಂಡು ಮನೆ ಜೀವನ ಮಾಡ್ಬೋದು. ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಮಿನಿಮಮ್ 150 ಮೇಲೆ ಹೋಗುತ್ತೆ. 150. ಅವರು 200 ಕೊಟ್ಟಿದ್ದಾರೆ, 170 ಅಂತ ನಮ್ಮ ಲೆಕ್ಕ. 150ಗೆ ನಾವು ವೆಯ್ಟ್ ಹಾಕ್ತೀವಿ. 150, 170 ಗ್ಯಾರಂಟಿ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಅಂದರೆ ಮಿನಿಮಮ್ 2 ಅವರ್ 3 ಅವರ್ ಮಾಡಲೇಬೇಕು. 170. ಓಡಿಸಿದ್ವಿ. ನಾನು ದೊಡ್ಡಬಾಪುರ್ ಹೋಗಿಟ್ಟು ಬಂದೆ. ಅದು 90 ಕಿಲೋಮೀಟ್ರು. ಇನ್ನೂ ಅರ್ಧ ಐತೆ. ಫುಲ್ ಚಾರ್ಜ್ ಮಾಡ್ಕೊಂಡು ಹೋಗಿದ್ದು, ಅದ್ರಾಗೆ ಅರ್ಧ ಇತ್ತು. ಇನ್ನು ಒಂದು 50% ಇತ್ತು. ಈಗ ಕೆಲವರು ಆಟೋ ಡ್ರೈವರ್ಗಳನ್ನ ಕೇಳಿದ್ರೆ, ಎಲೆಕ್ಟ್ರಿಕಲ್ಲಿ ನಾವೆಲ್ಲೋ ಒಂದು ಕಡೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಚಾರ್ಜ್ ಖಾಲಿ ಆಗ್ಬಿಡುತ್ತೆ, ಪೆಟ್ರೋಲ್ ಆಗುತ್ತೆ, CNG ಆದ್ರೆ ಬೆಸ್ಟ್ ಅಂತಾರೆ. ಇದು ಚಾರ್ಜಿಂಗ್ ಪಾಯಿಂಟ್ಗಳು ಅವೆ, ಅಲ್ಲಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳು ಅವೆ. ಆ ಚಾರ್ಜಿಂಗ್ ಪಾಯಿಂಟ್ನಾಗೆ ನಾವು ಚಾರ್ಜ್ ಮಾಡ್ಕೊಂಡು ಅಕಸ್ಮಾತ್ ಆಗೋಗಿದ್ರೆ ಹೆಂಗ್ ಮಾಡಿಸ್ಕೊಂಡು ಹೋಗಂಗಿಲ್ಲ. ನಾವು ಇನ್ನ 20% ಇದ್ದಂಗೆ ಚಾರ್ಜ್ ಮಾಡ್ಕೊಬೇಕು ನಾವು. ಚಾರ್ಜಿಂಗ್ ಇದೆ. ಇಲ್ಲ ಇಲ್ಲ, ಒಂದು ಯೂನಿಟ್ಗೆ 20 ರೂಪಾಯಿನೂ ಐತೆ. ನಾನು ಮನೆಗೆ ಮಾಡ್ಕೊತೀನಿ, ಬಂಕ್ನಾಗ ಇನ್ನೂ ಮಾಡಿಲ್ಲ. ಬೇಗ ಆಗುತ್ತೆ, ಬೇಗ ಆಗುತ್ತೆ. ಫಾಸ್ಟ್ ಐತೆ ಅದೆಲ್ಲ. ನಾವು KBನಾಗ ಮಾಡಿದ್ರೆ 1 ಅವರ್, ಅರ್ಧ ಅವರ್ನಾಗ ಆಗ್ಬಿಡ್ತದೆ. ಬಂಕ್ನಾಗ ಆದ್ರೆ 1 ಅವರ್ ಬೇಕು. ಮನೆಗಾದ್ರೆ 3 ಅವರ್, 2 ಅವರ್. ನಾವು ಹೆಂಗ್ ಯೂಸ್ ಮಾಡ್ತೀವಿ ಹಂಗೆ. 10%. 3 ಅವರ್ ಬೇಕು. ಈ ತರ ಗಾಡಿ, CNG, LPG. ಅದಕ್ಕೂ ಇದು ಬಹಳ ವ್ಯತ್ಯಾಸ ಐತೆ ಸರ್. ಇದಾಗ ಏನು ಪ್ರಾಬ್ಲಮ್ ಏನು ಇಲ್ಲ, ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಸಂಪಾದನೆ ಮಾಡ್ಬೋದು. ಈಗ ಅದರಲ್ಲಿ ದಿನಕ್ಕೆ ಎಷ್ಟು ರೂಪಾಯಿ CNG ಆಗ್ತದೆ? ಅದಕ್ಕೆ ನಾನು LPG ಓಡಿಸ್ತಾ ಇದ್ದಿದ್ದು 300 ರೂಪಾಯಿ, 250, 300 ರೂಪಾಯಿ ಆಗ್ತಾ ಇದೆ. 300 ರೂಪಾಯಿ ಖರ್ಚು ಮಾಡ್ತಾರೆ. 300 ರೂಪಾಯಿ ಸಂಪಾದನೆ ಮಾಡ್ತಾರೆ. ಒಂದು 1000, 1200, 1300, 1,500ವರೆಗೂ. ಮನೆಗೆ ಈಗ ಸದ್ಯಕ್ಕೆ ಅನ್ಕೊಳ್ಳಿ, ನನ್ಗೀಗ 2,500 ಬಂದಿದೆ. ಮನೆಯದು ಸೇರಿ. ಇಲ್ಲ, 2,000 ರೂಪಾಯಿ ಮೇಲೆ ಆಗಿದೆ. 2,000 ಅಂದ್ರೆ ದಿನಕ್ಕೆ 150 ರೂಪಾಯಿ. 150 ಇಕ್ಕೊಳ್ಳಿ. 150 ರೂಪಾಯಿ. 250. ಆಮೇಲೆ ಮೆಕ್ಯಾನಿಕ್ಗೆ, ಪಾರ್ಟ್ಸ್ ಅಂಗಡಿಗಳಿಗೆ, ಪಾರ್ಟ್ಸ್ ಅವ್ರದ್ದು ಭಾಳ ಕಾಸ್ಟ್ಲಿ ರೇಟ್ಗಳು. ಆಯಿಲ್, ಇದು ಇಂಜಿನ್ ಆಯಿಲು, ಫೇಸಿಂಗು, ಲೈನಿಂಗು, ಅದು ಇದು ಎಲ್ಲ ಇರ್ತದೆ. ಏನಂದ್ರೆ ಇದ್ರದ್ದು ಸ್ವಲ್ಪ ರೇಟ್, ಇದು ಪಾರ್ಟ್ಸ್ ಸ್ವಲ್ಪ ಕಾಸ್ಟ್ಲಿ. ಯಾವುದು ಇಲ್ಲ? ನಾನು ಫುಲ್ಲು ಅಂದರೆ ಯಾರೋ ನಮ್ಮ ಫ್ರೆಂಡ್ಸು ಕೌನ್ಸಿಲರ್ ಇದ್ದಾರೆ, ಅವ್ರು ಕೊಡ್ತಿರೋದು ಅವ್ರ ಕಡೆಯಿಂದ. ಅವ್ರು ಏನು ಇಲ್ಲ, 5 ವರ್ಷ ಅಂತ ಕೊಟ್ಟಿದ್ದಾರೆ. ಅಂದರೆ ಅದು ಹೇಳೋಕ್ಕಾಗಲ್ಲ. ಅದು ಏನು ಹೇಳಿ. 5 ವರ್ಷ ಅಂತ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ನೋಡ್ಬೇಕು. ಸರ್ವಿಸ್ ಏನಿಲ್ಲ, ನಾವು ಹೋಗಿದ ತಕ್ಷಣ ಮಾಡಿಕೊಡ್ತಾರೆ. ಅಂದರೆ ಅದು ಚಾರ್ಜಿಂಗ್ ಆಗ್ತಾರೆ. ಅಷ್ಟೇ. ಅದು ಏನು ಬರೀ
ಉದ್ಬಿಟ್ಟು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ. ಅದೇನೋ ನಾವು ರೀಪ್ಲೇಸ್ ಮಾಡ್ಬೇಕಂದ್ರೆ ಕಾಸ್ಟ್ಲಿ ರೇಟು. ಬರೀ 2 ಲೈನಿಂಗು 1500 ರೂಪಾಯಿ. 1500 ರೂಪಾಯಿ. ಅದು ಎಷ್ಟು ತಿಂಗಳು ಚೇಂಜ್ ಮಾಡಬೇಕು? ಒಂದು 5 ತಿಂಗಳು, ಒಂದು 8 ತಿಂಗಳು, ನಾವು ಹೆಂಗ್ ಓಡಿಸಿ ಗಾಡಿ ಹಂಗೆ. ಗಾಡಿ ಓಡಿಸೋ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡ್ರಿ, ಈಗ ಒಂದು ಎಷ್ಟು ಸಾವಿರ ಕಿಲೋಮೀಟರ್ ಹೋಗ್ತೀರಾ? ಹೇಳಿ ಸರ್. ಕೂತ್ಕೊಳ್ಳಿ, ಹೆಂಗೆ ಆನ್ ಮಾಡಿ. ಎಷ್ಟು ಸಾವಿರ ಕಿಲೋಮೀಟರ್ ಹೋಗ್ತೀರಾ? ಯಾವ ರೀತಿ ವರ್ಕ್ ಆಗುತ್ತೆ? 10,403 ಕಿಲೋಮೀಟರ್ ಓಡಿದೆ ಓಕೆ. 4 ತಿಂಗಳಿಗೆ. ಅಷ್ಟೇ ಓಡಿಸಿರೋದು? ಅಷ್ಟೇ ಓಡಿಸಿರೋದು 4 ತಿಂಗಳಿಗೆ. ಏನು ಪ್ರಾಬ್ಲಮ್ಸ್ ಬಂದಿಲ್ಲ? ಏನೂ ಇಲ್ಲ. ಈ ಡಿಸ್ಪ್ಲೇದಲ್ಲಿ ಏನೇನು ಬರುತ್ತೆ? ಇದ್ರಾಗೆ ನೋಡಿ, ಇನ್ನ 71 ಕಿಲೋಮೀಟರ್ ಓಡಿಸ್ಬೋದು. ತೋರಿಸ್ತದೆ. ಆಮೇಲೆ ಇನ್ನ ಇದು 148% ಇನ್ನು ಐತೆ. ಅಂದರೆ ಅರ್ಧಕ್ಕರ್ಧ 77 ಕಿಲೋಮೀಟರ್ ಇನ್ನು ಓಡಿಸ್ಬೋದು. 80 ಕಿಲೋಮೀಟರ್ ಓಡಿಸ್ಬೋದು. ಏನು ಸರ್? ಮೋಡ್ ಅಂದ್ರೆ ಏನು ಗೇರ್ ಏನಿಲ್ಲ ನೋಡಿ. ಇವಾಗ ಇದು ನಾನು ಹ್ಯಾಂಡ್ ಬ್ರೇಕ್ ಹಾಕಿದ್ದೆ. ಹ್ಯಾಂಡ್ ಬ್ರೇಕ್ ತೆಗೆದಿದ ತಕ್ಷಣ ಏನಾಗುತ್ತೆ, ನ್ಯೂಟ್ಲು. ಇದಕ್ಕೆ ಬ್ರೇಕ್ ಅದನ್ನ ಬಿಟ್ಟೆ ಹೊಡಿಬೇಕು. ಅದು ಸ್ವಲ್ಪ ನಿಧಾನ ಕೊಡ್ಬೇಕು ನೋಡಿ. ಇಷ್ಟೇ ರನ್ನಿಂಗ್ ಇತ್ತು. ಆಮೇಲೆ ಅಕಸ್ಮಾತ್ ಏನಾನ ಬಾರೆ ಬಂದ್ರೆ ನಾವು ಇದು ಎಮ್ ಹಾಕಿದ್ವಿ, ಸ್ವಲ್ಪ ಮೂವ್ ಆಗುತ್ತೆ. ಇದಾಗ ರಿವರ್ಸ್ ಐತೆ ನೋಡಿ. ಸೊ ಡ್ರೈವ್ ಮಾಡು, ರಿವರ್ಸ್ ಮಾಡು, ಪವರ್ ಮಾಡು ಅಂತ ಇದೆಯಾ? ಅಪ್ಪರ್ ಏನಾದ್ರು ನೋಡಿ, ಇದೆ ಎಮ್. ಅದು ಗೊತ್ತಿಲ್ಲ ಸರ್, ಎಲ್ಲ ಪ್ಯಾಕಿಂಗ್ ಆಗಿದೆ. ಬ್ಯಾಟ್ರಿ ಸ್ವಲ್ಪ ಹೆವಿ ಇದು. ಅಂದ್ರೆ ಆ ಗಾಡಿ ಎತ್ತೆತ್ತಿ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಕುಕ್ಕಲ್ಲ, ಇದು ಆರಾಮ ಹೋಗ್ತಲ್ಲ. ಸ್ವಲ್ಪ ನಮ್ಗೆ ಬೆನ್ನು ತರ ಬರ್ತದೆ ಅಷ್ಟೇ, ಏನ್ ಪ್ರಾಬ್ಲಮ್. ಪ್ಯಾಸೆಂಜರ್ ಮಾತ್ರ ಬಹಳ ಚೆನ್ನಾಗಿದೆ. ಏನು ಇಲ್ಲ, ಬ್ರೇಕ್ ಒಂದ್ ಬಿಟ್ರೆ ಇನ್ನೇನು ಇಲ್ಲ ಇದಕ್ಕೆ. ಆಮೇಲೆ ಈಗ ಎಲೆಕ್ಟ್ರಿಕ್ ಈ ಗಾಡಿ ಓಡಿಸಕ್ಕೆ ಪರ್ಮಿಟ್ ಏನಾರು ಬೇಕಾ? ಪರ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಈಗ ತಿರ್ಗಾ ಏನೋ ಪರ್ಮೆಂಟ್ಗಳು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕಂಪ್ನಿನಾಗ ಹೇಳ್ತಾ ಇದ್ರು ಪರ್ಮೆಂಟ್ ಬಿಡ್ತೀವಿ ಅಂತ. ಹೇಳ್ತೀವಿ, ಸ್ಟಾರ್ಟಿಂಗ್ ಹೇಳಿದ್ದು. ಇವಾಗ ತಿರ್ಗಾ ಮೊನ್ನೆ ಅವರು ಕೇಳಿದಕ್ಕೆ ಇಲ್ಲ ಪರ್ಮೆಂಟ್ ಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲ ಇಲ್ಲ. ಓಪನ್ ಮಾಡಲಾ? ಸೇಮ್. ಚೆನ್ನಾಗಿದೆ ಸರ್. ಇದು ಮೇಲ್ಗಡೆ ಅವ್ರು ಹಾಕೊಟ್ಟಿರೋದು? ಅದು ಇಷ್ಟದು ಎಲ್ಲ ಅವರೇ ಹಾಕೋದು. ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಂಗಿಲ್ಲ ಇದಕ್ಕೆ. ಅಂದ್ರೆ ಈಗ ನೀವು CNG ಆದ್ರೆ ಟಾಪ್ ಎಲ್ಲ ಬರಲ್ಲ. ಇದಕ್ಕೂ ಐತೆ, ಅದಕ್ಕೂ ಐತೆ. ಅದಕ್ಕೆ ಮಾಮೂಲಿ ಕೊಟ್ಬಿಡ್ತಾರೆ, ನಾವು ಹೊಡ್ಕೊಬೇಕು. ಇದಕ್ಕೇನಿಲ್ಲ, ಎಲ್ಲ ಅವರೇ ರೆಡಿ ಮಾಡ್ತಾರೆ. ರೆಡಿ ಆಗ್ಬೋದು ಸರ್. ಇದು ಫುಲ್ ಕ್ಯಾಶ್ ಆದ್ರೆ 3,40,000. ಲೋನ್ನಾಗ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ, ಜಾಸ್ತಿ ಆಗುತ್ತೆ. ಈಗ ಆ ಗಾಡಿಗೂ ಆಲ್ಮೋಸ್ಟ್ ಈಗ 270. ಈಗ ಒಂದ್ ಲೆಕ್ಕ ನೋಡಿದ್ರೆ ತಗೊಂಡ್ರೆ ಬಿಟ್ರು ತಿಂಗಿ ಒಂದು 7 ಸ್ವಲ್ಪ ಆರಾಮಾಗಿ ಉಳಿಸ್ಬೋದು. ವರ್ಕೌಟ್ ಆಗುತ್ತೆ ಆರಾಮ. ಅಂದ್ರೆ ಗಾಡಿ ಓಡಿಸ್ಬೇಕು, ಜೀವನ ನಡೆಸ್ಬೇಕಂತ ಹೇಳಿದ್ರೆ ಇದು ಗಾಡಿ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಿಮಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್? ಅದನ್ನು ಓಡಿಸಿದ್ರ, ತುಂಬಾ ವರ್ಷ ಅದನ್ನು ಓಡಿಸಿದ್ರ, ಡಿಫ್ರೆನ್ಸ್ ಏನಿಸ್ತು? ಯಾವ್ದು ಚೆನ್ನಾಗಿದೆ ಅನ್ಸ್ತು? ಈ ಗಾಡಿ ಚೆನ್ನಾಗೈತೆ, ಗಾಡಿ ಚೆನ್ನಾಗೈತೆ. ಸಂಪಾದನೆ ಮಾಡ್ಕೊಂತೀನಿ, ಆರಾಮಾಗಿ ಜೀವನ ಮಾಡ್ಬೋದು ಸರ್. ಏನ್ ಪ್ರಾಬ್ಲಮ್ ಇಲ್ಲ, ಏನ್ ಖರ್ಚೇನಿಲ್ಲ. ಲೈಟ್ ಬಿಲ್ ಒಂದು ಬರ್ತದೆ, ಮಾಮೂಲಿ ಬಂದಂಗೆ ಬರ್ತದೆ. ಇವಾಗ ನಾವು ಗ್ಯಾಸ್ CNG ಹಾಕ್ತೀವಲ್ಲ, ಅದೇ ಲೆಕ್ಕ ಇಲ್ಲಿ ಬೀಳ್ತದೆ. ಇವಾಗ ನಾವು CNGಗೆ ಮಿನಿಮಮ್ ಒಂದು 5,000, ಇದು 8,000ವರೆಗೂ ಹಾಕ್ತೀವಿ ಅನ್ಕೊಳ್ಳಿ ತಿಂಗಳಿಗೆ. ಇದು 2,000, 2,500 ರೂಪಾಯಿ EMI ಕಟ್ಕೊಂಡು ಹೋಗ್ಬೋದು. ಈಗ ಕೆಲವರು ಬ್ಯಾಟ್ರಿ ಒಂದೇ ಸಲ ಜಾಸ್ತಿ ದುಡ್ಡು ಕೊಡ್ಬೇಕು ಬ್ಯಾಟ್ರಿ ಹೋದ್ರೆ, ಅದೆಲ್ಲ ಇದೆ ಅನುಭವ ಇದೆ ನಿಮ್ಗೆ? ಬ್ಯಾಟ್ರಿ ಹೋದ್ರೆ ಒಂದೇ ಸಲ ದುಡ್ಡು ಜಾಸ್ತಿ ಕೊಡ್ಬೇಕು ಅಂತ ಅಂತಾರೆ. EMI ಅನ್ನ ಕೊಡ್ತಾನಂತಲ್ಲ? ಇಲ್ಲ, ಅದಕ್ಕೆ ಅವ್ರು EMI ಅನ್ನಾಗೆ ಕೊಡ್ತೀನಿ ಅಂತ ಹೇಳ್ತಾರೆ. EMI ಕೊಡ್ತಾರೆ.
ಅಂದ್ರೆ ಈಗ ಎಷ್ಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ? 5 ವರ್ಷ? 5 ವರ್ಷ ಕೊಟ್ಟಿದೆ ಸರ್. ಏನು ಈಗ ನಾವು ಸ್ಟಾರ್ಟಿಂಗ್ನಾಗೆ ನಾವು ಹೋದ್ವಿ, ಎಲ್ಲ ಫ್ರೀ ನಿಮಗೆ ಅದು ಇದು ಅಂತ ಹೇಳಿದ್ವಿ. ಆಮೇಲೆ ಏನು ಇಲ್ಲ, ಒಂದು ನೆಟ್ ಬೋಲ್ಟ್ ತಗೊಂಡ್ರು 50 ರೂಪಾಯಿ ಕೊಡಬೇಕು ಆತರ ಸರ್ವಿಸಿಂಗ್? ಸರ್ವಿಸ್ಗೆ. ಎಲ್ಲೆಲ್ಲ ಇದೆ ಸರ್ವಿಸಿಂಗ್? ಬಜಾಜ್ ಐತೆ, ನಮ್ಮ ಕಾರ್ಡ್ ಕೊಟ್ಟಿದ್ದಾರೆ. ಹೌದಾ? ಕಾರ್ಡ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್ ಏನಾದ್ರು ನಿಮಗೆ ಎಲ್ಲೆಲ್ಲಿದೆ ಅಂತ ಅದಕ್ಕೂ ಇದೆಯಾ? ನಮ್ಗೆ ಇದ್ರಾಗೆ ಗೂಗಲ್ನಾಗ ಹಾಕಿದ್ರೆ ಇದೆಯಾ ಅದು? ಈಗ ಬೇರೆಲ್ಲ ಕಂಪ್ನಿ ವಹಿಸ್ಕೊಂಡ್ರೆ ಬಜಾಜ್ ಹೋಗೋ ಅಂತ ಹೇಳ್ತೀರಾ? ಬಜಾಜ್ ಮಾತ್ರ ಒಳ್ಳೆ ಕಂಪನಿ. ಬೇರೆ ಕಂಪ್ನಿ ವಹಿಸ್ಕೊಂಡ್ರೆ ಬಜಾಜ್ ಬೆಸ್ಟ್ ಅಂತೀರಾ? ಸರಿ. ಬಜಾಜ್ ಒರಿಜಿನಲ್ ಅಲ್ಲ ಕಂಪ್ನಿ. ನಿಮ್ಮ ಹೆಸರು? ಇಮ್ತಿಯಾಜ್. ಇತಿಹಾಸ. ಓಕೆ ಸರ್.